ಕಾವೇರಿ ನೀರಿಗಾಗಿ ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದ್ದು, ಕರ್ನಾಟಕ ಬಂದ್ಗೆ ಜನ ಹೇಗೆಲ್ಲ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಅನ್ನೋದನ್ನ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಹೋಗ್ತೇವೆ. ಕಾವೇರಿ ನೀರಿಗಾಗಿ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಆಗಲಿದೆ. ಕರ್ನಾಟಕ ಬಂದ್ಗೆ ಜನ ಬೆಂಬಲ ಹೇಗಿದೆ ಗೊತ್ತಾ? ಹಾಗಾದ್ರೆ ಇದು ಅಶ್ವವೇಗ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಆಗಿದೆ. ಬಂದ್ಗೆ ಜನರಿಂದ ಮಿಶ್ರ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಬಂದ್ಗೆ ಬೆಂಬಲವಿಲ್ಲ, ಇದು ಬಹುತೇಕ ಜನರ ಅಭಿಪ್ರಾಯವಾಗಿದೆ. ಆಟೋ ಚಾಲಕರು ಬಂದ್ ಬೇಡ ಅಂತಿದ್ದಾರೆ ಒಂದು ಕಡೆ. ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಮಾಡ್ತಿರೋ ಡ್ರಾಮಾ ಇದು ಅಂತ ಹೇಳ್ತಾ ಇದ್ದಾರೆ. ಬಂದ್ ಮಾಡಿದ್ರೆ ಕಾವೇರಿ ಸಮಸ್ಯೆ ಪರಿಹಾರ ಆಗಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ರೆ ಕಾವೇರಿ ಸಮಸ್ಯೆ ಪರಿಹಾರ ಆಗಲ್ಲ ಅಂತ ಮತ್ತೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಹೇಳದೆ ಕೇಳದೆ ತಮಿಳುನಾಡಿಗೆ ನೀರು ಬಿಡುತ್ತೆ. ಜನರು ಈಗ ಬಂದ್ ಬಗ್ಗೆ ಕೆಲವೊಂದು ಕಡೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಕಡೆ ಭಿನ್ನಾಭಿಪ್ರಾಯ ಕೂಡ ಇದೆ ಬಂದ್ ಬಗ್ಗೆ. ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಆಟೋ ಚಾಲಕರು ಬಂದ್ ಬೇಡ ಅಂತಿದ್ದಾರೆ. ಮತ್ತೊಂದು ಕಡೆ ಬಂದ್ಗೆ ನಮ್ಮ ಬೆಂಬಲವಿಲ್ಲ, ಇದು ಬಹುತೇಕ ಜನರ ಅಭಿಪ್ರಾಯವಾಗಿದೆ. ಬಂದ್ ಮಾಡಿದ್ರೆ ಕಾವೇರಿ ಸಮಸ್ಯೆ ಪರಿಹಾರ ಆಗಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದರೆ ಕಾವೇರಿ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಹೇಳದೆ ಕೇಳದೆ ತಮಿಳುನಾಡಿಗೆ ನೀರು ಬಿಡುತ್ತೆ, ಇದು ಖಂಡಿತ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಈಗಾಗಲೇ ಕರವೇ ನಾರಾಯಣಗೌಡರು ಸಹಿತ ಬಂದ್ಗೆ ಬೆಂಬಲವನ್ನು ಸೂಚಿಸಿರಲಿಲ್ಲ. ವಾಟಾಳ್ ನಾಗರಾಜ್ ಅವರು ಸಭೆ ಕರೆದಿದ್ರು ಬಂದ್ ಬಗ್ಗೆ. 1000 ಚಿಲ್ಲರೆ ಅಧಿಕಕ್ಕೂ ಜನ ಈಗ ಇದಕ್ಕೆ ಸಾಥ್ ಕೊಟ್ಟಿದ್ರು. ಆದರೆ ಕರವೇ ನಾರಾಯಣಗೌಡ ಹೇಳಿದಂತೆ ಕೆಲವೊಂದಿಷ್ಟು ಜನ ಕೂಡ ಇದಕ್ಕೆ ಬಂದ್ ಬಗ್ಗೆ ಭಿನ್ನಾಭಿಪ್ರಾಯ ಇದೆ. ಈಗ ಕರ್ನಾಟಕ ಬಂದ್ ವಾಟಾಳ್ ನಾಗರಾಜ್ ಮಾಡ್ತಿರೋ ಡ್ರಾಮಾ ಇದು. ಬಂದ್ ಮಾಡಿದ್ರೆ ಕಾವೇರಿ ಸಮಸ್ಯೆ ಪರಿಹಾರ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದರೆ ಕಾವೇರಿ ಸಮಸ್ಯೆ ಬಗೆಹರಿಯಲ್ಲ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಹೇಳದೆ ಕೇಳದೆ ತಮಿಳುನಾಡಿಗೆ ನೀರು ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ತಳಪತಿ ವಿಜಯ್ ಅವರು ಕೂಡ ಕರ್ನಾಟಕಕ್ಕೆ ಅಂದರೆ ಬೆಂಗಳೂರಿಗೆ ಆಗಮಿಸುವಂಥ ಸಾಧ್ಯತೆ ಇದೆ. ಇದಾದ ನಂತರದಲ್ಲೇ ಬೇಕಾದರೆ ಬಂದ್ ಮಾಡಿಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಕರೆ ನೀಡಿದರೆ, ಕಾವೇರಿ ನೀರಿಗಾಗಿ ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ. ಇದರ ಮಧ್ಯೆ ಹಲವು ಕನ್ನಡ ಪರ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಆದರೆ ಕರವೇ ನಾರಾಯಣಗೌಡರು ಇದಕ್ಕೆ ಬೆಂಬಲವನ್ನು ಸೂಚಿಸಿಲ್ಲ. ಇನ್ನು ಇದು ನಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಂದ್ ಬಗ್ಗೆ ಯಾವ ರೀತಿ ಗ್ರೌಂಡ್ ರಿಪೋರ್ಟ್ ಪಡೆದುಕೊಂಡಿದ್ದಾರೆ ಜನರಿಂದ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಏನು ಮಾಡಿಲ್ಲ, ಸುಮ್ಮನೆ 50 ವರ್ಷ ನೋಡ್ತಾ ಇದ್ದೀನಿ, ವಿಧಾನಸೌಧ ನೋಡ್ತಾ ಇದ್ದೀನಿ, ಎಲ್ಲ ಬರ್ದು ಸುಮ್ಕಲೇ ಇರ್ತಾರೆ. ಎಲ್ಲ ಬಂದಾದ್ಮೇಲೆ ಜೈ ಜೈ ಕತ್ತೆ ಮೇಲೆ ಕೂತ್ಕೊಳ್ಳೋದು, ಕುದುರೆ ಮೇಲೆ ಕೂತು ಇವೆಲ್ಲ ಬಿಡ್ಬೇಕು. ಅವನು ಹೋರಾಟಗಾರ ಹಂಗಲ್ಲ. ರಾಮಮೂರ್ತಿ ಹಿಂದೆಲ್ಲ ಇದ್ರಲ್ಲ, ಅವ್ರು ಹಿಂಗೆ ಮಾಡಿದ್ರ? ಹಿಂದೆ ಕಟ್ಟಿದ್ರಲ್ಲ ಸೈಕಲ್ ತುಳ್ಕೊಂಡು, ಅವ್ರು ಹಿಂಗೆ ಮಾಡಿದ್ರೇನ್ರಿ? ಏನಕ್ಕೆ ಸರ್? ಕಾವೇರಿ ನೀರಿಗೋಸ್ಕರ. ಅಯ್ಯೋ, ಕಾವೇರಿ ನೀರು ಅದು ಮೊದಲಿಂದ ಹೋರಾಟ ಮಾಡ್ತಾನೆ ಇದ್ದಾರಲ್ಲ, ಅದು ಯಾವ್ದಾದ್ರು ಸಫಲ ಆಗಿದೆಯಾ? ಇಲ್ಲ. ಯಾವ ಕಾಲದಿಂದ ನಾವು ನೋಡ್ತಾನೆ ಇದ್ದೀವಿ ಸ್ವಾಮಿ. ಎಷ್ಟು ವರ್ಷದಿಂದ ಈ ಹೋರಾಟ ನೋಡ್ಕೊಂಡ್ ಬರ್ತಿದ್ದೀವಿ? ಸುಮಾರು ನಾನು 30 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ವಾಟಾಳ್ ನಾಗರಾಜು ಮಲ್ಕೊಂಡಿರ್ತಾರೆ, ಈ ಥರ ಏನಾದ್ರು ಬಂದ್ಬಿಟ್ರೆ ಅವ್ರು ಎದ್ಬಿಟ್ಟು ಬಂದ್ಬಿಡ್ತಾರೆ. ಅಷ್ಟೇ ಇಲ್ಲಿರೋದು, ಅಷ್ಟೇ, ಇನ್ನೇನಿಲ್ಲ. ಈ ಬಂದಿಗೆ ಬೆಂಬಲ ಇಲ್ವಾ? ನಾವು ಬೆಂಬಲ ಕೊಡಲ್ಲ ಸ್ವಾಮಿ. ಬೆಂಬಲ ನಿಮ್ಗೆ ಅದು ಅನಿಸಿಕೆ ರೀ. ನೀವು ರಾಜಕೀಯದವ್ರು ಏನು ಬೇಕಾದ್ರೂ ಮಾಡ್ಬೋದು, ನಾವೇನು ಮಾಡೋಕ್ಕಾಗುತ್ತೆ ಬೆಂಬಲ? ಅದಕ್ಕೆ ನಮ್ಗೆ ಹೊಟ್ಟೆ ಇಲ್ದಾರ ಅವ್ರೇನು ಕೊಡ್ತಾರಾ ಇಲ್ಲಿ ಹೇಳಿ? ನೀರು ಕೊಡ್ತಾರಂತ, ನೀರು ಎಲ್ಲಿಂದ ಕೊಡ್ತಾ ಇದ್ದಾರೆ? ಇಲ್ಲ, ಕೊಡ್ತಾ ಇಲ್ಲ ಅವರು. ಅವತ್ತು ಆಟೋ ಓಡಿಸ್ತೀರಾ? ಓಡಿಸ್ತೀವಿ. ಯಾಕೆಂದರೆ ಇವ್ರು ಏಕಾಏಕಿ ಹೇಳಿದ ತಕ್ಷಣ ನಾವು ನಿಲ್ಸೋಕ್ಕಾಗತ್ತೆ ಸರ್? ಒಂದು ಹೇಳ ಸರ್, ಫಸ್ಟು ಎಲ್ಲ ಕನ್ನಡಿಗರನ್ನ ಒಗ್ಗಟ್ಟನ್ನ ಪ್ರದರ್ಶನ ಮಾಡಲಿ ಮೊದಲು. ಬಟ್ ನನಗೆ ಗೊತ್ತಿರೋ ಥರ ಏನಂದರೆ, ನಾವು ಕನ್ನಡಿಗರು ಪ್ರತಿಯೊಂದು ಸಂಘಟನೆಗಳು ಸೇರಿ ಒಂದು ನಿರ್ಧಾರ ತೊಗೊಂಡ್ರೆ 100%
ನಮಗೆ ಆಟೋ ಕ್ಯಾಬು ಗೂಡ್ಸ್ ಗಾಡಿಗಳೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ. ಆದರೆ ಇವತ್ತಿನ ಕೆಲವು ವಿಚಾರಗಳನ್ನ ಹೇಳ್ಬೇಕಂತಂದರೆ ಕರ್ನಾಟಕದಲ್ಲಿ ಆಟೋ ಚಾಲಕರು ಇದ್ದಾರೆ ಅನ್ನೋದು ಕನ್ನಡ ಪರ ಸಂಘಟನೆಗಳು ಮರ್ತ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಇವ್ರಿಗೆ ಬೇಕಾದಾಗ ಮಾತ್ರ ನಮ್ಮನ್ನು ಯೂಸ್ ಮಾಡ್ಕೊತಾರೆ. ಇವತ್ತು ಬೆಂಗಳೂರಲ್ಲಿ ತಮಿಳರಾಗಿರ್ಬೋದು, ತೆಲುಗರಾಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಬಾಂಗ್ಲಾ, ಕೇರಳ ಇವರೆಲ್ಲ ಬಂದಿದ್ದಾರೆ. ಈಗ ನೀವು ತೊಗೊಂಡ್ರೆ ಇದನ್ನೇ ತೊಗೊಳ್ರಿ, ಅವೆನ್ಯೂ ರೋಡ್ ತೊಗೊಳ್ಳಿ, ಇನ್ನೊಬ್ರು ತೊಗೊಳ್ರಿ, ಅಲ್ಲೆಲ್ಲ ಬೇರೆ ಬಿಹಾರಿಗಳು, ಆಮೇಲೆ ಬೇರೆ ಬೇರೆ ಮಾರ್ವಾಡಿಸಿ ಇವರೆಲ್ಲ ಇರೋದೇ ಜಾಸ್ತಿ. ಬಟ್ ಅವ್ರಿಗೆ ಇಲ್ದಿದ್ದು ನಮಗೆ ಯಾಕೆ ಅಂತ ನಾವು, ಆಯಿತಾ, ಈಗ ನಾವು ಹೋರಾಟ ಮಾಡ್ತೀವಿ, ಒಂದು ಕೇಸ್ ಹಾಕ್ಸ್ಕೊತೀವಿ, ನಮ್ಮ ಆಟೋ ನಿಲ್ಸ್ಕೊಂಡು ಅವ್ರ ಜೊತೆ ಹೋಗ್ತೀವಿ, ಪೊಲೀಸರು ಹೇಳ್ಕೊಂಡು ಹೋಗ್ತಾರೆ, ಅವತ್ತಿನ ಡ್ಯೂಟಿ ಹಾಳಾಗುತ್ತೆ. ಒಪ್ಪಿಗೆ ಇಲ್ಲ ಸರ್. ಯಾಕೆಂದರೆ ಈ ಕಾವೇರಿ ನೀರು ನಮ್ಮ ಕರ್ನಾಟಕದವ್ರಿಗೆ ಇಲ್ಲಲ್ವಾ, ಹೌದಲ್ವಾ, ಅದಕ್ಕೆ ಸಮಸ್ಯೆ ತೀರಲ್ಲ ಸರ್. ಅದಕ್ಕೊಂದು ಏನರ ಸಜೆಷನ್ ಕಂಡ್ಕೋಬೇಕು ನಮ್ಮ ಸರ್ಕಾರ, ಅಂದಾಗ ಮಾತ್ರ ಸಾಧ್ಯತೆ ಇದೆ, ಹೌದಲ್ವಾ. ಈಗ ಸುಮ್ಮನೆ ಬಂದ್ ಮಾಡಿದ್ರೂ ಸುಮಾರಷ್ಟು ಜನರಿಗೆ ಲಾಸ್ ಆಗುತ್ತೆ, ಎಲ್ಲ ಕಂಪ್ನಿಗಳಿಂದ, ಮತ್ತು ನಂತರ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತೆ. ಈ ಬಡ ಜನರು ಪಾಪ ಎಷ್ಟೋ ಜನ ಬೀದಿ ವ್ಯಾಪಾರ ಮಾಡಿ ಜೀವನ ಮಾಡ್ತಾರೆ, ಅವರಿಗೆಲ್ಲ ಕಷ್ಟ ಅನಿಸುತ್ತೆ ಬಂದ್ ಮಾಡೋದ್ರಿಂದ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂದ್ರೆ ಸರ್, ಬಂದ್ ಮಾಡೋದಕ್ಕಿಂತ ಗೌರ್ಮೆಂಟ್ ಒಂದು ಕಾನೂನು ರೀತಿಯಲ್ಲಿ ಜಾರಿ ತಗೊಂಬಂದು ಒಂದು ಇದನ್ನು ಅದಕ್ಕಾಗಿ ಒಂದು ಯೋಜನೆಯನ್ನು ಮಾಡಿ ಆ ಯೋಜನೆ ಮೂಲಕ ಕಂಡುಕೊಳ್ಬೇಕು. ಕನ್ನಡಿಗರಿಗೆ ಬೇಕಂತೆ ಕರ್ನಾಟಕ ಬಂದ್. ಈ ಬಂದ್ನಿಂದ ಕೇಂದ್ರಕ್ಕೆ ಕಾವೇರಿ ಹೋರಾಟದ ಬಿಸಿ ತಾಕುತ್ತೆ. ಈಗಾಗಲೇ ಆಗಸ್ಟ್ 13ರಂದು ಕರೆ ನೀಡಿದ್ದಾರೆ ಬಂದ್ಗೆ. ಈ ಬಗ್ಗೆ ಈಗ ವ್ಯಾಪಕವಾಗಿ ಕೆಲವೊಂದು ಕಡೆ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ, ಇನ್ನೊಂದು ಕೆಲವು ಕಡೆ ಬಂದ್ ಬೇಡ ಅಂತ ಹೇಳ್ತಾ ಇದ್ದಾರೆ ಜನರು. ವ್ಯಾಪಾರಕ್ಕಿಂತ ಕುಡಿಯೋ ಕಾವೇರಿ ನೀರು ಮುಖ್ಯ ಅಂತ ಹೇಳ್ತಿದ್ದಾರೆ ಕೆಲವೊಂದಿಷ್ಟು ಜನ. ಪ್ರಾಣ ಮತ್ತು ರಕ್ತ ಕೊಡ್ತೀವಿ, ಕಾವೇರಿ ನೀರು ಕೊಡಲ್ಲ ಅಂತ ಜನ ಈಗ ಹೇಳ್ತಾ ಇರುವಂಥದ್ದು. ಬಂದ್ಗೆ ನಾವು ಸಿದ್ಧ ಅಂತಿದ್ದಾರೆ ರಾಜಧಾನಿಯ ಕೆಲ ಜನರು. ಈ ಬಗ್ಗೆ ನಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗಾಗಲೇ ತೋರಿಸ್ತಾ ಹೋಗ್ತಿದ್ದೀವಿ. ಕನ್ನಡಿಗರಿಗೆ ಬೇಕಂತೆ ಕರ್ನಾಟಕ ಬಂದ್. ಬಂದ್ ಸಮ್ಮತಿ ಇದೆ ಇದೆ. ಉಪಯೋಗ ಎಲ್ಲ ಬಂದ್ ಮಾಡಿ ಅಂತಾರೆ. ಇಲ್ಲ, ಬಂದ್ ಮಾಡಿದ್ರೆ ಉಪಯೋಗ ಬರ್ತದೆ. ಏನು ಬರುತ್ತೆ? ಕಾವೇರಿ ನೀರು ಎಲ್ರಿಗೂ ತಲುಪಬೇಕು. ಬಂದ್ ಆಗಿದೆ. ಬಂದ್ ಮಾಡಲಿಲ್ಲ ಅಂತಂದರೆ, ಹೋರಾಟ ಮಾಡಲಿಲ್ಲ ಅಂತಂದರೆ ಬೆಲೆ ಇರಲ್ಲ. ಹೋರಾಟ ಮಾಡಬೇಕು, ನಮ್ಮ ಹಕ್ಕನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಹೋರಾಟ ಮಾಡಲೇಬೇಕು. ದಿನನಿತ್ಯ ಹೋರಾಟದಲ್ಲಿ ಇದು ಒಂದು ಹೋರಾಟ. KRS ಡ್ಯಾಮಿಂದ ತಮಿಳ್ನಾಡಿಗೆ ನೀರು ಬಿಡ್ತಾ ಇದ್ರೆ ತೊಂದರೆ ಆಯ್ತಾ ಇದೆ. ಆ್ಯಕ್ಚುಲಿ ನೀರು ಬೇಕಾಗಿರೋದು ಬೆಂಗಳೂರಿಗೆ ಜಾಸ್ತಿ, ರೈತರಿಗೆ ಅದೇನು ಉಪಯೋಗಕ್ಕೆ ಬತ್ತಾಯಿಲ್ಲ ಆ ನೀರು. ಅದರಿಂದ ರೈತರಿಗೆ ಕಷ್ಟ ಆಯ್ತಾ ಇದೆ, ಅದರಿಂದ ಬಂದ್ ಮಾಡಬೇಕು. ಈಗಿರೋ ನೀರಿನ ಪ್ರಮಾಣದಲ್ಲಿ ಮಂಡ್ಯ ಜಿಲ್ಲಾ ರೈತರಿಗೆ, ಯಾವುದೇ ಜಿಲ್ಲೆ ರೈತರಿಗೆ ಅನುಕೂಲ ಇಲ್ಲ. ಈಗಿರೋ ನೀರು ಮಳೆ ಪ್ರಮಾಣ ಜಾಸ್ತಿ ಆದರೆ ರೈತರಿಗೆ ನೀರು ವ್ಯವಸಾಯಕ್ಕೆ ಅನುಕೂಲ ಆಯ್ತದೆ. ಈಗಿರೋ ನೀರು KRS ಡ್ಯಾಮಲ್ಲಿ ಬರೀ ಬೆಂಗಳೂರಿಗಷ್ಟೇ ಕುಡಿ ನೀರಿಗೆ ಅನುಕೂಲ ಆಗೋದು. ಹಾಗಾಗಿ ಬೆಂಗಳೂರಿಗರೆಲ್ಲರೂ ಸಹಕಾರ ಕೊಟ್ಟು ಬಂದ್ ಮಾಡಿ ಈ ಬಂದ್ ಯಶಸ್ವಿ ಮಾಡಿದ್ರೆ ಅದು ಕೇಂದ್ರಕ್ಕೆ ತಲುಪುತ್ತೆ, ವಾಟರ್ ಸಪ್ಲೈ ಬೋರ್ಡ್ಗೆ ತಲುಪುತ್ತೆ. ಹಾಗಾಗಿ ನಮಗೆ CWC ತಲುಪುತ್ತೆ. ಬೆಂಗಳೂರಿಗೆ ನೀರಿಗೆ ಸಮಸ್ಯೆ ಆಗಿದ್ದರೆ ನಾವು ಕಾಪಾಡ್ಕೋಬೋದು. ಹೌದು, ಇದೆ. ಕಾವೇರಿ ನದಿಗೋಸ್ಕರ, ಕಾವೇರಿ ನೀರು ಹೋರಾಟಕ್ಕೋಸ್ಕರ ಬೆಂಬಲ ಇದೆ ನಮ್ಮದು. ಬಂದ್ ಮಾಡೋದ್ರಿಂದ ನ್ಯಾಯ ಸಿಗುತ್ತೆ ಅಂತೀರಾ ನೀವು? ಸಿಗ್ಬೋದು ಅನ್ನೋ ಅನಿಸಿಕೆ ಇದೆ. ಯಾಕಂತಂದ್ರೆ ಎಷ್ಟು ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ರಿ ಕಾವೇರಿ ಹೋರಾಟ? ನಾವು ಸುಮಾರು ವರ್ಷಗಳಿಂದ ನೋಡಿದ್ವಿ, ಒಂದು 25-30 ವರ್ಷದಿಂದ ನೋಡಿದ್ದೀವಿ. ಎಷ್ಟು ಬಂದಾಗಿದೆ? ಬಂದು ಸುಮಾರು ಆಗಿದ್ದಾವೆ. ಶಾಲೆಗಳಿಗೆ ರಜೆ ಕೊಟ್ಟಿದ್ದು ಉಂಟು. ಅವಾಗ ನೀರಿನ ಪರಿಸ್ಥಿತಿ ಸುಧಾರಿಸಿದ್ರೆ ಆಗುತ್ತೆ. ಒಪ್ಪಿಗೆ ಸರ್, ಒಪ್ಪಿಗೆ ಇದು. ಲಾಸ್ ಆಗಲ್ವಾ? ಲಾಸ್ ಆಗಲ್ಲ ಸರ್, ಯಾಕಂದರೆ ನಮ್ಗೆ ನೀರು ಬೇಕು. ನೀರಿಗೋಸ್ಕರ ನಾವು ಒದ್ದಾಡ್ತಾ ಇದ್ದೀವಿ. ಎಲ್ಲರಿಗೂ ನೀರು ಬೇಕು ಸರ್. ದಯವಿಟ್ಟು ಬಂದ್ ಮಾಡಿದ್ರೆ ಎಲ್ಲರೂ ಒಗ್ಗಟ್ಟು ಮಾಡಿ ಬಂದ್ ಮಾಡಿ. ಆಟ ಹೊಡೆಯಲ್ಲ, ಅವತ್ತು ಸ್ಟ್ರೈಕ್ ಮಾಡ್ತೀವಿ. ಯಾಕೆ? ಇರಲಿ, ಬೆಂಬಲ ಕೊಡೋಣ ನಾವು. ಮತ್ತು ಲಾಸಲ್ಲಿದೆ, ಏನು ವ್ಯಾಪಾರನೇ ಇಲ್ಲ. ಏನು ಮಾಡೋಕ್ಕಾಗುತ್ತೆ? ಲಾಸ್ ಆದಿಲ್ಲ, ಜನರಿಗೆ ನೀರು ಬೇಕಲ್ಲ, ಜನ ಜೀವನ ಮಾಡಬೇಕಲ್ಲ, ಅದಕ್ಕೂ ನಾವು ಹೆಲ್ಪ್ ಮಾಡ್ಬೇಕು, ಇದಕ್ಕೂ ನಾವು ಹೆಲ್ಪ್ ಮಾಡಬೇಕಾಗುತ್ತೆ. ಕೊಡಲ್ಲ ಅಂದರೆ ಕೊಡಬೇಕು, ಕೊಡಲೇಬೇಕು. ಲಾಸ್ ಆದರೆ ಚಿಂತಿಲ್ಲ, ನಾವು ಆಟೋ ಹೊಡಿತೀವಿ. ಆಟೋ ಹೊಡೆಯೋದೇನಿಲ್ಲ, ಬೆಂಬಲ ಕೊಡ್ಬೇಕು. ದಿವಸ ಕೊಡದೇ ಇದ್ರೆ ಏನಾಗಲ್ವಲ್ಲ, ಏನಾಗ್ಬಿಡ್ತದೆ ಒಂದು ದಿವಸ ನಿಲ್ಲಿಸಿದ್ರೆ. ತಪ್ಪೇನಿಲ್ಲ, ಮಾಡ್ಬೋದು, ತಪ್ಪೇನಿಲ್ಲ. ಹೌದಾ? ಯಾಕೆಂದರೆ ನಮ್ಮ ಕುಡಿಯೋಕ್ಕೆ ನೀರಿಲ್ಲ ಅಂದಮೇಲೆ ಅವ್ರಿಗೆ ಹೆಂಗೆ ಕೊಡೋದು ಸರ್? ಎಷ್ಟು ವರ್ಷದಿಂದ ನೀವು ಈ ಕಾವೇರಿ ಹೋರಾಟ ನೋಡ್ಕೊಂಡು ಬರ್ತೀವಿ? ನಾನು ಸುಮಾರು 65 ವರ್ಷದಿಂದ ನೋಡ್ತೀನಿ. 65 ವರ್ಷಗಳಲ್ಲಿ ಸುಮಾರು ಸಲ ಬಂದಾಗಿದೆ. ಅವಾಗ ನ್ಯಾಯ ಸಿಗದೆ ಇರೋದು ಈ ಸಲ ಸಿಗುತ್ತೆ ಅಂತ ಹೆಂಗೆ ಗ್ಯಾರಂಟಿ? ಸಿಕ್ಕಲ್ಲ. ಅವ್ರ ಬೇಲೆ ಬೇಯಿಸೋಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲರೂ ಯಾರು ಮಾಡ್ತಾರೋ ಅವ್ರು ಬೇಲೆಗಿಲ್ಲಿ ಬಯಸಿದ್ದಾರೆ. ಈಗ ಬಂದ್ ಮಾಡೋದು ಕೇಳಿದಾರೆ. ಹೌದು, ಅವ್ರವ್ರು ದುಡ್ಡು ಮಾಡ್ಕೊಂಡು ಕೋಟಿ ಗಂಟ್ಲೆ ಇಟ್ಟಿದ್ದಾರೆ. ಸುಮ್ಮನೆ ಇದು ನೆಪ. ಮುಲಾಜಿಲ್ದೆ
ಸೂಚಿಸ್ತೀರಾ? ಮುಲಾಜಿಲ್ದೆ ಅದು ಕೇಂದ್ರಕ್ಕೆ ತಲುಪಬೇಕು. ಇಲ್ಲಿಗೆ ತಲುಪಿದ್ರೆ ಏನು ಪ್ರಯೋಜನ ಇಲ್ಲ, ಏನು ಆಗೋದಿಲ್ಲ. ಯಾರ ಕೈಯಲ್ಲಿ? ಈ ಸ್ಟೇಟ್ ಗೌರ್ಮೆಂಟ್ ಏನೂ ಆಯ್ಕಿಲ್ಲ, ಅಲ್ಲಿ ಕೇಂದ್ರದವ್ರು ಮಾಡ್ತಾರೆ, ಮಾಡಬೇಕು, ಮಾಡಲೇಬೇಕು. ನೀರೇ ಇಲ್ಲ ಅಂದರೆ ಎಲ್ಲ ಸಿಂದು ಕೊಡೋಕ್ಕೆ ಸಾಧ್ಯ ಸ್ವಾಮಿ? ನೀರಿಲ್ಲ ಅಂದರೆ ಎಲ್ಲಿ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಇವರು ಬಂಗಾರಪ್ಪನಂತ ತೀರ್ಮಾನ ಇವ್ರು ತಗೋಕ್ಕಾಗೋದಿಲ್ಲ. ಬಂಗಾರಪ್ಪ ತಗೋತಾ ಇಲ್ಲ, ಸ್ಟೆಪ್ ತಗೋತಾ ಇಲ್ವಲ್ಲ, ಸ್ಟೆಪ್ ತಗೊಳಕ್ಕೆ ಆಗೋದಿಲ್ಲ ಅವ್ರ ಕೈಲಿ, ಸ್ಟೆಪ್ ತಗೋತಾ ಇಲ್ಲ ಅವರು. ಮುಲಾಜಿಲ್ದೆ ಬಂದಾಯ್ತದೆ. ಆಗಲೇಬೇಕು ಸರ್, ಆಗಲೇಬೇಕು, ಮುಟ್ಟಬೇಕು ಅವ್ರಿಗೆ. ನಾನು ಹೇಳೋದು ಬಂಗಾರಮ್ಮಂತ ಸ್ಟೆಪ್ ತಗೊಳಕ್ಕೆ ಆಗ್ತಾರೆ ಅವ್ರ ಕೈಲಿ, ಆಯ್ತದ? ಆಗೋದಿಲ್ಲ, ಸ್ಟೆಪ್ ತಗೋಬೇಕು. ಎಷ್ಟು ವರ್ಷದಿಂದ ನೋಡ್ತಿದ್ದೀರಿ ಯಜಮಾನ್ರಿ ಕಾವೇರಿ ಹೋರಾಟ? 40 ವರ್ಷದಿಂದ ನೋಡ್ತಾ ಇದ್ದೀನಿ. ನನಗೀಗ 70 ವರ್ಷ. 40 ವರ್ಷದಿಂದ ಹೋರಾಟ. ನಾನು ಇದ್ದವನು ರೈತ ಸಂಘದಲ್ಲಿ, ನಾನು ಇದ್ದವನು.